ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಲೇಜಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಕರ್ಗ ಅದು ಏನೋ ಪೂಜೆ ಇದೆಯಂತೆ, ಅಲ್ಲಿಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಬಟ್ ಗೈಸ್ ಅಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ ತೋರಿಸ್ತೀನಿ. 11 days ಕರ್ಗ ಇರುತ್ತೆ. ಅದು ಬಂದು 9th ಡೇಸ್ದು ವೀಡಿಯೋ ಇರೋದು. ಚಿಕ್ಕಪೇಟೆ ಪೂರ್ತಿ ತೇರು ಹೋಗುತ್ತೆ. ಇದು ಬಂದಿರೋದ್ರಿಂದ ಧರ್ಮರಾಯ ದೇವಸ್ಥಾನದಿಂದ ಚಿಕ್ಕಪೇಟೆಯಲ್ಲಿರೋದು ಚೌಡೇಶ್ವರಿ ದೇವಸ್ಥಾನ, ಅಲ್ಲಿಗೆ ಬಂದಿರೋದು ತೇರಿದು. ಇದು ಬಂದು ಕ್ಷತ್ರಿಯಾಸ್ ಅವ್ರು ಮಾತ್ರ ಇರೋದು. ನಿನ್ನೆ ದೀಪೋತ್ಸವ ಮತ್ತು ಪೊಂಗಲ್ ಸೇವೆ ಆಗಿದೆ. ಮತ್ತು ಇಡೀ ಚಿಕ್ಕಪೇಟೆ ಫುಲ್ ಸರೌಂಡಿಂಗ್ಸ್ ಎಲ್ಲ ತೇರು ಹೋಗುತ್ತೆ. ಕರ್ಗ ನಡೆಸ್ಕೊಡೋರು ಮತ್ತು ಕ್ಷತ್ರಿಯಾಸ್ ಎಲ್ಲರೂ ಡೇ 1ಇಂದನೂ ಫುಲ್ ಸಿಸ್ಟಮ್ ಆಗಿ ಸ್ಟ್ರಿಕ್ಟಾಗಿ ಪೂಜೆ ಮಾಡ್ತಿರ್ತಾರೆ. ಬೇರೆಯವ್ರು ಎಂಜಿಲ್ ತಿನ್ನಲ್ಲ ಅವರು, ಮತ್ತು ಎಲ್ಲಿ ಬೇಕಲ್ಲೇ ಹೋಗಲ್ಲ, ಮತ್ತು ಚಪ್ಪಲ್ ಹಾಕಲ್ಲ. ಈ ಥರ ಎಲ್ಲ ಸಿಸ್ಟಮಾಗಿ ಇಟ್ಕೊಂಡು ಕರ್ಗನ ಮಾಡೋದವರು. ನೀವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅವ್ರು ಕತ್ತಿ ಇಟ್ಕೊಂಡಿದ್ದಾರೆ. ಕತ್ತಿ ಅದು ಇಟ್ಕೊಂಡಿರೋದು ಏನಕ್ಕಪ್ಪ ಅಂದರೆ, ಅವರು ಕತ್ತಿನ ಮೈ ಮೇಲೆ ಮಸ್ಕೊತಾರೆ. ಅಂದರೆ ಅವರು ದೇವ್ರನ್ನ ಕತ್ತಿನ ಎದೆಗೆ ಹೊಡ್ಕೊಂಡು ಅವರು ದೇವ್ರನ್ನ ಕರಿತಾ ಇರೋದು. ಬಂದು ಕರ್ಗ ನಡೆಸ್ಕೊಡು ಅಂತ ಅವ್ರ ಪ್ರೀತಿಯಿಂದ ಕರಿತಾ ಇರೋದು. ಕರ್ಗ ನಡೆಸ್ಕೊಡೋರ್ ಮಕ್ಕಳು ಮತ್ತು ಕ್ಷತ್ರಿಯಾಸ್ ಮನೆ ಗಂಡು ಮಕ್ಕಳು ಇದು ಕತ್ತಿನ ಹೊಡ್ಕೊಳ್ಳೋದು. ನೋಡ್ತಾ ಇರ್ಬೋದು ಅವ್ರು ಯಾವ ಥರ ಹೊಡ್ಕೊಂಡಿದ್ದಾರೆ ಅಂತ. ಅವರು ಹೊಡ್ಕೊತ ಒಂದು ದೇವ್ರ ಸಾಂಗ್ ಆಡ್ತಿದ್ದಾರೆ. ಪ್ರತಿಯೊಂದು ರೋಡು ಚಿಕ್ಕಪೇಟೆಯಲ್ಲಿ ಎಲ್ಲ ರೋಡಲ್ಲೂ ಇದೇ ಥರ ಹೊಡ್ಕೊಂಡು ತೇರು ಎಳ್ಕೊಂಡು ಹೋಗೋದವರು. ಧರ್ಮರಾಯ ದೇವಸ್ಥಾನದಿಂದ ಕೂಡ ಹಿಂಗೆ ಬಂದಿರ್ತಾರೆ. ನಾವು ಬರ್ತಾ ಇದ್ದಂಗೆ ನಾವು ತೇರು ನೋಡಿದ್ವಿ ರೋಡಲ್ಲಿ. ಅದಕ್ಕೂ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಾವು ಫ್ರೆಂಡ್ಸ್ ಎಲ್ಲ ಬಂದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿಂದ್ಕೊಂಡು ಬರ್ತಾ ಇರುವಾಗ ತೇರು ಇಲ್ಲಿ ಬರ್ತಿತ್ತು. ಸೊ ನಾವು ಅಲ್ಲಿ ನಿಂತ್ಕೊಂಡು ನೋಡಿಕೊಂಡು ವಿಡಿಯೋ ಕತ್ತಿ ಮಸ್ಕೊಳ್ಳೋದು ಅಂತ ಹೇಳಿದೆ. ಅದು 2 ಥರ ಇದೆ. ಒಂದು ನಾನು ಆವಾಗಲೇ ವಿಡಿಯೋ ಹೇಳಿ ಥರ, ಇನ್ನೊಂದು ಬಂದು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅದೊಂದು. ಇದು ಬಂದು ಅವರು ದೇವ್ರನ್ನ ಕರೀತಾ ಇರೋದು. ದಿಕ್ ತಾಯಿ ಅಂತ ಹೇಳ್ತಾರೆ. ನನಗೆ ದಿಕ್ಕು ತೋರಿಸು ಅಂತ ಹೇಳೋದಿದು. ದ್ರೌಪದಿ ತಾಯಿನ ಇವರು ಕರೆಯೋದು, ಪ್ರೀತಿಯಿಂದ ಬಾ ತಾಯಿ ಅಂತ ಕರೆಯೋದು. ಇವರು ಈ ಥರ ಕರೀತಿದ್ದಾರೆ. ರಿಟರ್ನ್ ಕಾಲೇಜಿಗೆ ಬಂದು ಊಟ ಮಾಡಿಕೊಂಡು ಫ್ಯಾಷನ್ ಶೋ ಪ್ರಾಕ್ಟೀಸ್ ಇತ್ತು. ಸೊ ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡಿ ಅಂದರೆ ಸುಮ್ಮನೆ ರ್ಯಾಂಪ್ ವಾಕ್ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಆಮೇಲೆ ತಿರ್ಗಿ ಸ್ಟಾರ್ಟ್ ಮಾಡಿಕೊಂಡು ಪ್ರಾಕ್ಟೀಸು ನೋಡ್ಬೋದು. ಇದು ಕಾಂಪಿಟೇಷನಿಗೆ ಮಾಡ್ತಾ ಇರೋದು. ಫುಲ್ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಸೀರಿಯಸ್ಸಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆಮೇಲೆ ಟೈಮ್ ಆಗಿತ್ತು, ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಲವ್ ಯು. ಬಾಯ್ ಬಾಯ್. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ.